ಗೀತಾ ಬಾಲಿ ಅವರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. 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 ತಮ್ಮ ಕುಟುಂಬದಿಂದಲೇ ಸಮಾಧಿ ತೆರವಾಗಿದೆ ಅಂತ ಹೇಳಿ ಆರೋಪ ಬರ್ತಾ ಇದೆ. ಏನಾಯ್ತು ಎಕ್ಸಾಕ್ಟ್ಲಿ? ನಿಮಗೇನ್ ಮಾಹಿತಿ ಇದೆ? ಇದು ಹೇಳ್ಬೇಕು ಅಂದ್ರೆ ಇದು ದೊಡ್ಡ ಕತೆ ಅಮ್ಮ. ಅದು ತುಂಬಾ ತುಂಬಾ ನಡೆದೋಗಿದೆ. ಅದು ಇವಾಗ ನಾ ಬಹಿರಂಗವಾಗಿ ಇದಕ್ಕೆ ಪಬ್ಲಿಕ್ ನಾನು ಹೇಳೋಕ್ ಸಾಧ್ಯವಿಲ್ಲ. ಆದ್ರೆ ಬಂದ್ಬಿಟ್ಟು ನನ್ ದೊಡ್ಡ ತಮ್ಮ ಗಣೇಶನ್ನ ಒಬ್ರು ಮರ್ಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ FIR ಫೈಲ್ ಮಾಡಿದೀನಿ. ಅದೇ ವ್ಯಕ್ತಿನೇ ಇವಾಗ ಮಟ್ಟ ಎಲ್ಲ ಮಾಡ್ತಿರೋದು. ಯಾಕಂದ್ರೆ ನನ್ಗೆ ಇವಾಗ ಟಿವಿ ಮುಖಾಂತರ ನಾನೇ ಇವಾಗ ಕೂತ್ಕೊಂಡೆ ಹೊರಗಡೆಯಿಂದ ಬಂದು ನನ್ ಟಿವಿ ಮುಖಾಂತರ ಗೊತ್ತಾಯ್ತು ಇವಾಗ ಇವ್ರದ್ದು ಸಮಾಧಿ, ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ಅದನ್ನ ತೆಗೆದ್ಬಿಟ್ಟಿದ್ದಾರೆ ಅಂತ. ನನ್ಗೆ ಶಾಕಿಂಗ್ ಆಗಿದೆ. ಅಂದ್ರೆ ತಮ್ಮ ಕುಟುಂಬದ ಪಾತ್ರ ಇಲ್ಲ ಇದ್ರಲ್ಲಿ? ನಂದಿಲ್ಲ. ಯಾಕಂದ್ರೆ ನಂದು ಇವಾಗ ಕೇಸು ಅದೇ ಹೇಳದ್ನಲ್ಲ, ನಂಗೆ ತುಂಬಾ ಸುಮಾರು 6 ವರ್ಷದಿಂದ ಹೈಕೋರ್ಟ್ ನಲ್ಲಿದೆ ಕೇಸ್. ಇದು ಹೈಕೋರ್ಟ್ ನಲ್ಲಿದೆ. ಇವಾಗ ಸುಮಾರು ಹೋದ್ ವರ್ಷ ನನ್ ದೊಡ್ಡ ತಮ್ಮನ ಗಣೇಶನ್ನ ಮರ್ಡರ್ ಆಗಿದೆ. ಅದು ಹುಳಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದೀನಿ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಒಂದು ರಾಜಕಾರಣಿನು ಈತನ್ಗೆ ಸಪೋರ್ಟ್ ಮಾಡಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಜಾಗಗಳು ಮಾರ್ಕೊಂಡಿದ್ದಾರೆ ಅಂತ ನಂಗೆ 2 ತಿಂಗಳು ಮುಂದೆನೆ ಮಾಹಿತಿ ಸಿಕ್ತು ಹಿಂದೆನೆ. ಬಟ್ ನನ್ಗೆ ಇದು ಗಾಳಿ ಸುದ್ದಿ ಅಂತ ಬಿಟ್ಟೆ. ಬಟ್ ಇವಾಗ ನಂಗೆ ಇವ್ರ ಸಮಾಧಿ, ವಿಷ್ಣುವರ್ಧನ್ ಸಮಾಧಿ ಮಟ್ಟ ಮಾಡಿರೋದ್ರಿಂದ ಇವರೆಲ್ಲ ಸೇರ್ಕೊಂಡು ಆ ಜಾಗ ಮಾರಾಟ ಮಾಡಿರೋದು ಒಂದ್ ಸಂಶಯ ಬಂದಿದೆ. ಇವಾಗ ಕೇಸ್ ಇದೆ. ನನ್ಗೆ ಇವಾಗಲೇ ತಕ್ಷಣ ಆಯ್ತು ನಾ ಸ್ಟೇ ತಂದಿರ್ಬೇಕಾಯ್ತು ಅಂತ. ನಾ ಸ್ಟೇ ತರ್ಲಿಲ್ಲ. ಇವಾಗ ಏನಾಗೋಗಿದೆ ಅಂದ್ರೆ ಆ ಮುಖ್ಯ ವ್ಯಕ್ತಿ ಹೊಸ ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ. 10 ಎಕರೆಗೆ ಆತಾನೆ ಯಜಮಾನ ಅನ್ಬಿಟ್ಟು ಅದನ್ನೆಲ್ಲ ಹೊಸ ಕೇಸ್ ಫೈಲ್ ಮಾಡಿದ್ದಾರೆ. ಬರೀ ಸುಳ್ಳು ಕೇಸು. ಅದನ್ನ ಪ್ರೂವ್ ಮಾಡಿದೀನಿ. ಅವ್ರ ವಕೀಲರು ಅಪಿಯರ್ ಆದ್ರು. ಅವ್ರ ವಕೀಲರು ಅದನ್ನ ನಾ ಚಾಲೆಂಜ್ ಮಾಡಿರೋದನ್ನ ಅವ್ರದ್ದು ಎಷ್ಟು ಫ್ರಾಡ್ ನಡೆದಿದೆ ಈ ಕೇಸ್ ನಲ್ಲಿ ಅಂತ ಎಲ್ಲ ಕೋರ್ಟ್ ಮುಂದೆ ತಂದ್ಮೇಲೆ ಇದು ವರ್ಷಾನ್ಗಟ್ಲೆಯಿಂದ ನಡೀತಾ ಇರೋದು. ಅಲ್ಲ ಗೀತಾ ಮೇಡಮ್, ನನ್ ಪ್ರಶ್ನೆ ಏನು ಅಂದ್ರೆ, ವಿಷ್ಣುವರ್ಧನ್ ಅವರು ಕೂಡ ಮೇರು ನಟರು, ತಮ್ಮ ತಂದೆಯವರು ಕೂಡ ಮೇರು ನಟರು. ಅಂತವ್ರಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಇಷ್ಟೆಲ್ಲಾ ಗೊಂದಲಗಳಾಗ್ತಾ ಇದೆ ಅಂದ್ರೆ ಯಾರನ್ನ ದೂಷಣೆ ಮಾಡೋದು ಇದ್ರಲ್ಲಿ? ಸರ್ಕಾರ, ಸ್ಥಳೀಯ ಪೊಲೀಸರು ಇವರ ಇನ್ವಾಲ್ವ್ಮೆಂಟ್ ಇಲ್ದಲೆ ಇಷ್ಟೆಲ್ಲಾ ಗೊಂದಲಗಳಾಗ್ಲಿಕ್ಕೆ ಸಾಧ್ಯನಾ ಅಂತ? ಸಾಧ್ಯವಂದ್ರೆ ಇದು ತುಂಬಾ ದೊಡ್ಡ ವಿಚಾರ. ಅದಕ್ಕೆ ಹೇಳ್ತಾ ಇದ್ದೇನಲ್ಲ, ಇದು ತುಂಬಾ ದೊಡ್ಡ ವಿಚಾರ. ಬಟ್ ಇದು ನಾನೇನು ಮಾಡಿಲ್ಲ. ಅದ್ರ ಮಾತ್ರ ನಾನು ಬಹಿರಂಗವಾಗಿ ಹೇಳ್ಕೊಳ್ತೀನಿ. ಆಮೇಲೆ ನಂಗೆ ಬೇರೆಯವ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲಮ್ಮ. ಇವಾಗ ಶ್ರೀನಿವಾಸ್ ಅವರನ್ನ ಮಾತಾಡ್ರೆ ನೀಚ್ ಕುಟುಂಬ ಅಂತ ಇದಾರೆ. ಹೌ ಕ್ಯಾನ್ ಯು ಸೇ ಯೂಸ್ ದಟ್ ಮೀನ್ ವರ್ಡಿಂಗ್ ಅಲ್ವೇ? ನಮ್ ತಂದೆ ಗೌರವ ಇದೆ, ನಮಗೂ ಗೌರವ ಇದೆ. ನಾವೆಲ್ಲ ಡೀಸೆಂಟ್ ಆಗಿ ಬಾಳ್ತಾ ಇದೀವಿ. ನಮ್ ವಂಶನೇ ಅವ್ರ ಗೌರವ ಕಾಪಾಡ್ಕೊಂಡು ನಾನ್ ಬರ್ತಾ ಇದ್ದೀನಿ. ಒಂದು ಸಮಾಜ ಸೇವಕ ಆಗಿದ್ದೀನಿ, ಒಂದು ಕೌನ್ಸಿಲರ್ ಆಗಿದ್ದೀನಿ. ಅದು ಬಿಟ್ಬಿಟ್ಟು ಇವ್ರು ಇಷ್ಟು ನೀಚ ಮಾತಾಡಿದ್ರೆ ನಾನ್ ಯಾರ ಹತ್ರ ಮಾತಾಡಲ್ಲ. ಆದ್ರೆ ಮಾಧ್ಯಮಕ್ಕೆ ಮಾತ್ರ ಸತ್ಯ ತಿಳಿಸ್ಕೊಳ್ತಾ ಇದ್ದೀನಮ್ಮ. ಇದ್ರಲ್ಲಿ ನನ್ ಕೈವಾಡ ಇಲ್ಲ. ಈ ಗೀತಾ ಬಾಲಿ ಅವರಿಂದನೇ ಇದೆಲ್ಲ ಶುರುವಾಗಿದ್ದು. ಅವರು ಇವತ್ತು ತುಂಬಾ ಒಳ್ಳೆ ಅವ್ರ ಹತ್ರ ನನ್ಗೆ ಶ್ರೀನಿವಾಸ್ ಅವರೇ ದಯವಿಟ್ಟು ನೀವು ತುಂಬಾ ಅವಮಾನ ಮಾಡಿದ್ದೀರಾ. ನಿಮ್ಮ ಹತ್ರ ನಮ್ ಫ್ಯಾಮಿಲಿ, ನಮ್ ತಂದೆ ಫ್ಯಾಮಿಲಿ ನಮ್ಮನ್ನ ಹೇಳೋದು ಇಲ್ಲ. ಗೀತಾ ಮೇಡಮ್, ನಾನ್ ನಿಮಗ್ ಪ್ರಶ್ನೆ ಮಾಡ್ತೀನಿ. ಶ್ರೀನಿವಾಸ್ ಅವರೇ ಒಂದ್ ನಿಮಿಷ ಸಂಪರ್ಕದಲ್ಲಿರಿ. ಗೀತಾ ಮೇಡಮ್, ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ಏನ್ ಕಾರಣ ಇರ್ಬೋದು ಅಂತ? ಬಹುಶಃ ಆ ದೂರವಾಣಿ ಸಂಪರ್ಕ ಕಡಿತಾ ಇದೆ. ಜೊತೆ ಗೀತಾ ಬಾಲಿ ಅವರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಕುಟುಂಬದಿಂದಲೇ ಸಮಾಧಿ ತೆರವಾಗಿದೆ ಅಂತ ಹೇಳಿ ಆರೋಪ ಬರ್ತಾ ಇದೆ. ಏನಾಯ್ತು ಎಕ್ಸಾಕ್ಟ್ಲಿ? ನಿಮಗೇನ್ ಮಾಹಿತಿ ಇದೆ? ಇದು ಹೇಳ್ಬೇಕು ಅಂದ್ರೆ ಇದು ದೊಡ್ಡ ಕತೆ ಅಮ್ಮ. ಅದು ತುಂಬಾ ತುಂಬಾ ನಡೆದೋಗಿದೆ. ಅದು ಇವಾಗ ನಾ ಬಹಿರಂಗವಾಗಿ ಇದಕ್ಕೆ ಪಬ್ಲಿಕ್ ನಾನು ಹೇಳೋಕ್ ಸಾಧ್ಯವಿಲ್ಲ. ಆದ್ರೆ ಬಂದ್ಬಿಟ್ಟು ನನ್ ದೊಡ್ಡ ತಮ್ಮ ಗಣೇಶನ್ನ ಒಬ್ರು ಮರ್ಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ FIR ಫೈಲ್ ಮಾಡಿದೀನಿ. ಅದೇ ವ್ಯಕ್ತಿನೇ ಇವಾಗ ಮಟ್ಟ ಎಲ್ಲ ಮಾಡ್ತಿರೋದು. ಯಾಕಂದ್ರೆ ನನ್ಗೆ ಇವಾಗ ಟಿವಿ ಮುಖಾಂತರ ನಾನೇ ಇವಾಗ ಕೂತ್ಕೊಂಡೆ ಹೊರಗಡೆಯಿಂದ ಬಂದು ನನ್ ಟಿವಿ ಮುಖಾಂತರ ಗೊತ್ತಾಯ್ತು ಇವಾಗ ಇವ್ರದ್ದು ಸಮಾಧಿ, ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ಅದನ್ನ ತೆಗೆದ್ಬಿಟ್ಟಿದ್ದಾರೆ ಅಂತ. ನನ್ಗೆ ಶಾಕಿಂಗ್ ಆಗಿದೆ. ಅಂದ್ರೆ ತಮ್ಮ ಕುಟುಂಬದ ಪಾತ್ರ ಇಲ್ಲ ಇದ್ರಲ್ಲಿ? ನಂದಿಲ್ಲ. ಯಾಕಂದ್ರೆ ನಂದು ಇವಾಗ ಕೇಸು ಅದೇ ಹೇಳದ್ನಲ್ಲ, ನಂಗೆ ತುಂಬಾ ಸುಮಾರು 6 ವರ್ಷದಿಂದ ಹೈಕೋರ್ಟ್ ನಲ್ಲಿದೆ ಕೇಸ್. ಇದು ಹೈಕೋರ್ಟ್ ನಲ್ಲಿದೆ. ಇವಾಗ ಸುಮಾರು ಹೋದ್ ವರ್ಷ ನನ್ ದೊಡ್ಡ ತಮ್ಮನ ಗಣೇಶನ್ನ ಮರ್ಡರ್ ಆಗಿದೆ. ಅದು ಹುಳಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದೀನಿ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಒಂದು ರಾಜಕಾರಣಿನು ಈತನ್ಗೆ ಸಪೋರ್ಟ್ ಮಾಡಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಜಾಗಗಳು ಮಾರ್ಕೊಂಡಿದ್ದಾರೆ ಅಂತ ನಂಗೆ 2 ತಿಂಗಳು ಮುಂದೆನೆ ಮಾಹಿತಿ ಸಿಕ್ತು ಹಿಂದೆನೆ. ಬಟ್ ನನ್ಗೆ ಇದು ಗಾಳಿ ಸುದ್ದಿ ಅಂತ ಬಿಟ್ಟೆ. ಬಟ್ ಇವಾಗ ನಂಗೆ ಇವ್ರ ಸಮಾಧಿ, ವಿಷ್ಣುವರ್ಧನ್ ಸಮಾಧಿ ಮಟ್ಟ ಮಾಡಿರೋದ್ರಿಂದ ಇವರೆಲ್ಲ ಸೇರ್ಕೊಂಡು ಆ ಜಾಗ ಮಾರಾಟ ಮಾಡಿರೋದು ಒಂದ್ ಸಂಶಯ ಬಂದಿದೆ. ಇವಾಗ ಕೇಸ್ ಇದೆ. ನನ್ಗೆ ಇವಾಗಲೇ ತಕ್ಷಣ ಆಯ್ತು ನಾ ಸ್ಟೇ ತಂದಿರ್ಬೇಕಾಯ್ತು ಅಂತ. ನಾ ಸ್ಟೇ ತರ್ಲಿಲ್ಲ. ಇವಾಗ ಏನಾಗೋಗಿದೆ ಅಂದ್ರೆ ಆ ಮುಖ್ಯ ವ್ಯಕ್ತಿ ಹೊಸ ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ. 10 ಎಕರೆಗೆ ಆತಾನೆ ಯಜಮಾನ ಅನ್ಬಿಟ್ಟು ಅದನ್ನೆಲ್ಲ ಹೊಸ ಕೇಸ್ ಫೈಲ್ ಮಾಡಿದ್ದಾರೆ. ಬರೀ ಸುಳ್ಳು ಕೇಸು. ಅದನ್ನ ಪ್ರೂವ್ ಮಾಡಿದೀನಿ. ಅವ್ರ ವಕೀಲರು ಅಪಿಯರ್ ಆದ್ರು.
ಅವ್ರ ವಕೀಲರು ಅದನ್ನ ನಾ ಚಾಲೆಂಜ್ ಮಾಡಿರೋದನ್ನ ಅವ್ರದ್ದು ಎಷ್ಟು ಫ್ರಾಡ್ ನಡೆದಿದೆ ಈ ಕೇಸ್ ನಲ್ಲಿ ಅಂತ ಎಲ್ಲ ಕೋರ್ಟ್ ಮುಂದೆ ತಂದ್ಮೇಲೆ ಇದು ವರ್ಷಾನ್ಗಟ್ಲೆಯಿಂದ ನಡೀತಾ ಇರೋದು ನೀವು ಕೂಡ ಹೇಳ್ತಿದ್ದೀರಿ. ಅಲ್ಲ ಗೀತಾ ಮೇಡಮ್, ನನ್ ಪ್ರಶ್ನೆ ಏನು ಅಂದ್ರೆ ವಿಷ್ಣುವರ್ಧನ್ ಅವರು ಕೂಡ ಮೇರು ನಟರು, ತಮ್ಮ ತಂದೆಯವರು ಕೂಡ ಮೇರು ನಟರು, ಅಂತವ್ರಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಇಷ್ಟೆಲ್ಲಾ ಗೊಂದಲಗಳಾಗ್ತಾ ಇದೆ ಅಂದ್ರೆ ಯಾರನ್ನ ದೂಷಣೆ ಮಾಡೋದು ಇದ್ರಲ್ಲಿ? ಸರ್ಕಾರ, ಸ್ಥಳೀಯ ಪೊಲೀಸರು ಇವರ ಇನ್ವಾಲ್ವ್ಮೆಂಟ್ ಇಲ್ದಲೆ ಇಷ್ಟೆಲ್ಲಾ ಗೊಂದಲಗಳಾಗ್ಲಿಕ್ಕೆ ಸಾಧ್ಯನಾ ಅಂತ? ಸಾಧ್ಯವಂದ್ರೆ ಇದು ತುಂಬಾ ದೊಡ್ಡ ವಿಚಾರ ಅಮ್ಮ, ಅದಕ್ಕೆ ಹೇಳ್ತಾ ಇದ್ದೇನಲ್ಲ, ಇದು ತುಂಬಾ ದೊಡ್ಡ ವಿಚಾರ. ಬಟ್ ಇದು ನಾನೇನು ಮಾಡಿಲ್ಲ, ಅದ್ರ ಮಾತ್ರ ನಾನು ಬಹಿರಂಗ ಹೇಳ್ಕೊಳ್ತೀನಿ. ಆಮೇಲೆ ನಂಗೆ ಬೇರೆಯವ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲಮ್ಮ. ಇವಾಗ ಶ್ರೀನಿವಾಸ್ ಅವರನ್ನ ಮಾತಾಡ್ರೆ ನೀಚ್ ಕುಟುಂಬ ಅಂತ ಇದಾರೆ. ಹೌ ಕ್ಯಾನ್ ಯು ಸೇ ಯೂಸ್ ದಟ್ ಮೀನ್ ವರ್ಡಿಂಗ್ ಅಲ್ವೇ? ನಮ್ ತಂದೆ ಗೌರವ ಇದೆ, ನಮಗೂ ಗೌರವ ಇದೆ, ನಾವೆಲ್ಲ ಡೀಸೆಂಟ್ ಆಗಿ ಬಾಳ್ತಾ ಇದೀವಿ. ನಮ್ ವಂಶನೇ ನಮ್ ತಂದೆ ಹೋದ್ಮೇಲೆ ಅವ್ರ ಗೌರವ ಕಾಪಾಡ್ಕೊಂಡು ನಾನ್ ಬರ್ತಾ ಇದ್ದೀನಿ. ಒಂದು ಸಮಾಜ ಸೇವಕ ಆಗಿದ್ದೀನಿ, ಒಂದು ಕೌನ್ಸಿಲರ್ ಆಗಿದ್ದೀನಿ. ಅದು ಬಿಟ್ಬಿಟ್ಟು ಇವ್ರು ಇಷ್ಟು ನೀಚ ಮಾತಾಡಿದ್ರೆ ನಾನು ಯಾರ ಹತ್ರ ಮಾತಾಡಲ್ಲ, ಆದ್ರೆ ಮಾಧ್ಯಮಕ್ಕೆ ಮಾತ್ರ ಸತ್ಯ ತಿಳಿಸ್ಕೊಳ್ತಾ ಇದ್ದೀನಮ್ಮ. ಇದ್ರಲ್ಲಿ ನನ್ ಕೈವಾಡ ಇಲ್ಲ. ಈ ಗೀತಾ ಬಾಲಿ ಅವರಿಂದನೇ ಇದೆಲ್ಲ ಶುರುವಾಗಿದ್ದು. ಅವರು ಇವತ್ತು ತುಂಬಾ ಒಳ್ಳೆ ಅಲ್ಲ ಅವ್ರ ಹತ್ರ ನನ್ಗೆ ಶ್ರೀನಿವಾಸ್ ಅವರೇ ದಯವಿಟ್ಟು ನೀವು ತುಂಬಾ ಅವಮಾನ ಮಾಡಿದೀರಾ. ನಿಮ್ಮ ಹತ್ರ ನಮ್ ಫ್ಯಾಮಿಲಿ, ನಮ್ ತಂದೆ ಫ್ಯಾಮಿಲಿ ನಮ್ಮನ್ನ ಹೇಳೋದು ಇಲ್ಲ ಗೀತಾ ಮೇಡಮ್, ನಾನ್ ನಿಮಗ್ ಪ್ರಶ್ನೆ ಮಾಡ್ತೀನಿ. ಶ್ರೀನಿವಾಸ್ ಅವರೇ ಒಂದ್ ನಿಮಿಷ ಸಂಪರ್ಕದಲ್ಲಿರಿ. ಗೀತಾ ಮೇಡಮ್, ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ಏನ್ ಕಾರಣ ಇರ್ಬೋದು ಅಂತ? ಬಹುಶಃ ಆ ದೂರವಾಣಿ ಸಂಪರ್ಕ ಕಡಿತಾ ಇದೆ. ಜೊತೆ ಗೀತಾ ಬಾಲಿ ಅವರು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಕುಟುಂಬದಿಂದಲೇ ಸಮಾಧಿ ತೆರವಾಗಿದೆ ಅಂತ ಹೇಳಿ ಆರೋಪ ಬರ್ತಾ ಇದೆ. ಏನಾಯ್ತು ಎಕ್ಸಾಕ್ಟ್ಲಿ? ನಿಮಗೇನ್ ಮಾಹಿತಿ ಇದೆ? ಇದು ಹೇಳ್ಬೇಕು ಅಂದ್ರೆ ಇದು ದೊಡ್ಡ ಕತೆ ಅಮ್ಮ. ಅದು ತುಂಬಾ ನಡೆದೋಗಿದೆ. ಅದು ಇವಾಗ ನಾ ಬಹಿರಂಗವಾಗಿ ಇದಕ್ಕೆ ಪಬ್ಲಿಕ್ ನಾನು ಹೇಳೋಕ್ ಸಾಧ್ಯವಿಲ್ಲ. ಆದ್ರೆ ಇದು ಬಂದ್ಬಿಟ್ಟು ನನ್ ದೊಡ್ಡ ತಮ್ಮ ಗಣೇಶನ್ನ ಒಬ್ರು ಮರ್ಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ FIR ಫೈಲ್ ಮಾಡಿದೀನಿ. ಅದೇ ವ್ಯಕ್ತಿನೇ ಇವಾಗ ಮಟ್ಟ ಎಲ್ಲ ಮಾಡ್ತಿರೋದು. ಯಾಕಂದ್ರೆ ನನ್ಗೆ ಇವಾಗ ಟಿವಿ ಮುಖಾಂತರ ನಾನೇ ಇವಾಗ ಕೂತ್ಕೊಂಡೆ ಹೊರಗಡೆಯಿಂದ ಬಂದು ನನ್ ಟಿವಿ ಮುಖಾಂತರ ಗೊತ್ತಾಯ್ತು ಇವಾಗ ಇವ್ರದ್ದು ಸಮಾಧಿ, ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ಅದನ್ನ ತೆಗೆದ್ಬಿಟ್ಟಿದ್ದಾರೆ ಅಂತ. ನನ್ಗೆ ಶಾಕಿಂಗ್ ಆಗಿದೆ. ಅಂದ್ರೆ ತಮ್ಮ ಕುಟುಂಬದ ಪಾತ್ರ ಇಲ್ಲ ಇದ್ರಲ್ಲಿ? ನಂದಿಲ್ಲ. ಯಾಕಂದ್ರೆ ನಂದು ಇವಾಗ ಕೇಸು ಅದೇ ಹೇಳಿದ್ನಲ್ಲ, ನಂಗೆ ತುಂಬಾ ಸುಮಾರು 6 ವರ್ಷದಿಂದ ಹೈಕೋರ್ಟ್ ನಲ್ಲಿದೆ ಕೇಸ್. ಇದು ಹೈಕೋರ್ಟ್ ನಲ್ಲಿದೆ. ಇವಾಗ ಬಂದ್ಬಿಟ್ಟು ಸುಮಾರು ಹೋದ್ ವರ್ಷ ನನ್ ದೊಡ್ಡ ತಮ್ಮನ ಗಣೇಶನ್ನ ಮರ್ಡರ್ ಆಗಿದೆ. ಅದು ಹುಳಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದೀನಿ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಒಂದು ರಾಜಕಾರಣಿನು ಈತನ್ಗೆ ಸಪೋರ್ಟ್ ಮಾಡಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಜಾಗಗಳು ಮಾರ್ಕೊಂಡಿದ್ದಾರೆ ಅಂತ ನಂಗೆ 2 ತಿಂಗಳು ಮುಂದೆನೆ ಮಾಹಿತಿ ಸಿಕ್ತು ಹಿಂದೆನೆ. ಬಟ್ ನಂಗಿದು ಗಾಳಿ ಸುದ್ದಿ ಅಂತ ಬಿಟ್ಟೆ. ಬಟ್ ಇವಾಗ ನಂಗೆ ಇವ್ರ ಸಮಾಧಿ, ವಿಷ್ಣುವರ್ಧನ್ ಸಮಾಧಿ ಮಟ್ಟ ಮಾಡಿರೋದ್ರಿಂದ ಇವರೆಲ್ಲ ಸೇರ್ಕೊಂಡು ಆ ಜಾಗ ಮಾರಾಟ ಮಾಡಿರೋದು ಒಂದು ಸಂಶಯ ಬಂದಿದೆ. ಇವಾಗ ಕೇಸ್ ಇದೆ. ನನ್ಗೆ ಇವಾಗಲೇ ತಕ್ಷಣ ಆಯ್ತು ನಾ ಸ್ಟೇ ತಂದಿರ್ಬೇಕಾಯ್ತು ಅಂತ. ನಾ ಸ್ಟೇ ತರ್ಲಿಲ್ಲ. ಇವಾಗ ಏನಾಗೋಗಿದೆ ಅಂದ್ರೆ ಆ ಮುಖ್ಯ ವ್ಯಕ್ತಿ ಬಂದ್ಬಿಟ್ಟು ಹೊಸ ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ. 10 ಎಕರೆಗೆ ಆತಾನೆ ಯಜಮಾನ ಅನ್ಬಿಟ್ಟು ಅದನ್ನೆಲ್ಲ ಹೊಸ ಕೇಸ್ ಫೈಲ್ ಮಾಡಿದ್ದಾರೆ. ಬರೀ ಸುಳ್ಳು ಕೇಸು. ಅದನ್ನ ಪ್ರೂವ್ ಮಾಡಿದೀನಿ. ಅವ್ರ ವಕೀಲರು ಅಪಿಯರ್ ಆದ್ರು. ಅವ್ರ ವಕೀಲರು ಅದನ್ನ ನಾ ಚಾಲೆಂಜ್ ಮಾಡಿರೋದನ್ನ ಅವ್ರದ್ದು ಎಷ್ಟು ಫ್ರಾಡ್ ನಡೆದಿದೆ ಈ ಕೇಸ್ ನಲ್ಲಿ ಅಂತ ಎಲ್ಲ ಕೋರ್ಟ್ ಮುಂದೆ ತಂದ್ಮೇಲೆ ಇದು ವರ್ಷಾನ್ಗಟ್ಲೆಯಿಂದ ನಡೀತಾ ಇರೋದು ನೀವು ಕೂಡ ಹೇಳ್ತಿದ್ದೀರಿ. ಅಲ್ಲ ಗೀತಾ ಮೇಡಮ್, ನನ್ ಪ್ರಶ್ನೆ ಏನು ಅಂದ್ರೆ ವಿಷ್ಣುವರ್ಧನ್ ಅವರು ಕೂಡ ಮೇರು ನಟರು, ತಮ್ಮ ತಂದೆಯವರು ಕೂಡ ಮೇರು ನಟರು, ಅಂತವ್ರಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಇಷ್ಟೆಲ್ಲಾ ಗೊಂದಲಗಳಾಗ್ತಾ ಇದೆ ಅಂದ್ರೆ ಯಾರನ್ನ ದೂಷಣೆ ಮಾಡೋದು ಇದ್ರಲ್ಲಿ? ಸರ್ಕಾರ, ಸ್ಥಳೀಯ ಪೊಲೀಸರು ಇವರ ಇನ್ವಾಲ್ವ್ಮೆಂಟ್ ಇಲ್ದಲೆ ಇಷ್ಟೆಲ್ಲಾ ಗೊಂದಲಗಳಾಗ್ಲಿಕ್ಕೆ ಸಾಧ್ಯನಾ ಅಂತ? ಸಾಧ್ಯವಂದ್ರೆ ಇದು ತುಂಬಾ ದೊಡ್ಡ ವಿಚಾರ ಅಮ್ಮ. ಅದಕ್ಕೆ ಹೇಳ್ತಾ ಇದ್ದೇನಲ್ಲ, ಇದು ತುಂಬಾ ದೊಡ್ಡ ವಿಚಾರ. ಬಟ್ ಇದು ನಾನೇನು ಮಾಡಿಲ್ಲ, ಅದ್ರ ಮಾತ್ರ ನಾನು ಬಹಿರಂಗ ಹೇಳ್ಕೊಳ್ತೀನಿ. ಆಮೇಲೆ ನಂಗೆ ಬೇರೆಯವ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲಮ್ಮ. ಇವಾಗ ಶ್ರೀನಿವಾಸ್ ಅವರನ್ನ ಮಾತಾಡ್ರೆ ನೀಚ್ ಕುಟುಂಬ ಅಂತ ಇದಾರೆ. ಹೌ ಕ್ಯಾನ್ ಯು ಸೇ ಯೂಸ್ ದಟ್ ಮೀನ್ ವರ್ಡಿಂಗ್ ಅಲ್ವೇ? ನಮ್ ತಂದೆ ಗೌರವ ಇದೆ, ನಮಗೂ ಗೌರವ ಇದೆ, ನಾವೆಲ್ಲ ಡೀಸೆಂಟ್ ಆಗಿ ಬಾಳ್ತಾ ಇದೀವಿ. ನಮ್ ವಂಶನೇ ನಮ್ ತಂದೆ ಹೋದ್ಮೇಲೆ ಅವ್ರ ಗೌರವ ಕಾಪಾಡ್ಕೊಂಡು ನಾನ್ ಬರ್ತಾ ಇದ್ದೀನಿ. ಒಂದು ಸಮಾಜ ಸೇವಕ ಆಗಿದ್ದೀನಿ, ಒಂದು ಕೌನ್ಸಿಲರ್ ಆಗಿದ್ದೀನಿ. ಅದು ಬಿಟ್ಬಿಟ್ಟು ಇವ್ರು ಇಷ್ಟು ನೀಚ ಮಾತಾಡಿದ್ರೆ ನಾನು ಯಾರ ಹತ್ರ ಮಾತಾಡಲ್ಲ, ಆದ್ರೆ ಮಾಧ್ಯಮಕ್ಕೆ ಮಾತ್ರ ಸತ್ಯ ತಿಳಿಸ್ಕೊಳ್ತಾ ಇದ್ದೀನಮ್ಮ. ಇದ್ರಲ್ಲಿ ನನ್ ಕೈವಾಡ ಇಲ್ಲ. ಈ ಗೀತಾ ಬಾಲಿ ಅವರಿಂದನೇ ಇದೆಲ್ಲ ಶುರುವಾಗಿದ್ದು. ಅವರು ಇವತ್ತು ತುಂಬಾ ಒಳ್ಳೆ ಅಲ್ಲ ಅವ್ರ ಹತ್ರ ನನ್ಗೆ ಶ್ರೀನಿವಾಸ್ ಅವರೇ ದಯವಿಟ್ಟು ನೀವು ತುಂಬಾ ಅವಮಾನ ಮಾಡಿದೀರಾ. ನಿಮ್ಮ ಹತ್ರ ನಮ್ ಫ್ಯಾಮಿಲಿ, ನಮ್ ತಂದೆ ಫ್ಯಾಮಿಲಿ ನಮ್ಮನ್ನ ಹೇಳೋದು ಇಲ್ಲ ಗೀತಾ ಮೇಡಮ್, ನಾನ್ ನಿಮಗ್ ಪ್ರಶ್ನೆ ಮಾಡ್ತೀನಿ. ಶ್ರೀನಿವಾಸ್ ಅವರೇ ಒಂದ್ ನಿಮಿಷ ಸಂಪರ್ಕದಲ್ಲಿರಿ. ಗೀತಾ ಮೇಡಮ್, ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ಏನ್ ಕಾರಣ ಇರ್ಬೋದು ಅಂತ? ಬಹುಶಃ ಆ ದೂರವಾಣಿ ಸಂಪರ್ಕ ಕಡಿತಾ ಇದೆ.